ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ. ಅತ್ತೆಯ ಮನೆ. ಅಪ್ಪನ ಮನೆಯಲ್ಲಿ ರಾಣಿಯಂತೆ ಇದ್ದವಳು ಮದುವೆಯಾದ ಮೇಲೆ ಗಂಡನ ಮನೆಯಲ್ಲಿ ನಾನು ಪಟ್ಟಪಾಡು ಅಷ್ಟಿಷ್ಟಲ್ಲ. ಮದುವೆಯಾಗೋವರೆಗೂ ಚೆನ್ನಾಗಿ ಇದ್ದ ನನ್ನ ಗಂಡ ಮತ್ತೆ ನನ್ನ ಅತ್ತೆ ಮದುವೆಯಾದ ನಂತರ ತಮ್ಮ ವರಸೆಯನ್ನೇ ಬದಲಾಯಿಸಿದರು. ಇದೆಲ್ಲದರಿಂದ ನೊಂದು ಬೆಂದು ಸಾಕಾದ ನಾನು ಕೊನೆಗೆ ಮಾಡಿದ್ದೇನು ಗೊತ್ತಾ? ನನ್ನ ಹೆಸರು ಪ್ರಿಯಾ. ನಮ್ಮದು ಮಧ್ಯಮ ವರ್ಗದ ಕುಟುಂಬ. ನನ್ನ ತಂದೆ ಹೆಸರು ಅನಿಲ್ ಗೌಡ. ನನ್ನ ತಾಯಿಯ ಹೆಸರು ಪದ್ಮ. ನನಗೆ ಒಬ್ಬಳು ಅಕ್ಕ ಕೂಡ ಇದ್ದಾಳೆ, ಸಿಂಧು. ನಮ್ಮ ತಂದೆ ತಾಯಿಗೆ ನಾವು ಇಬ್ಬರು ಹೆಣ್ಣು ಮಕ್ಕಳೇ. ಮನೆಯಲ್ಲಿ ಅಷ್ಟೇನೂ ಶ್ರೀಮಂತಿಗೆ ಇಲ್ಲದೆ ಹೋದರೂ ನಮ್ಮನ್ನು ಚೆನ್ನಾಗೇ ಬೆಳೆಸಿದರು ನಮ್ಮ ತಂದೆ ತಾಯಿ. ನಮ್ಮ ತಂದೆ ಮಾಡ್ತಾ ಇದ್ದದ್ದು ವ್ಯವಸಾಯ. ನಮ್ಮ ತಾಯಿ ಕೂಡ ಗೃಹಿಣಿ. ಜೊತೆಗೆ ಜಮೀನು ಕೆಲಸವನ್ನು ಸಹ ಮಾಡ್ತಾ ಇದ್ರು. ನಮ್ಮದೇ 5-6 ಎಕರೆ ಜಮೀನು ಕೂಡ ಇತ್ತು. ನಮ್ಮದು ಒಂದು ಹಳ್ಳಿಯಾಗಿದ್ದರಿಂದ ಸ್ಕೂಲಿಂದ ಬಂದ ತಕ್ಷಣ ನಾನು ಮತ್ತು ನನ್ನ ಅಕ್ಕ ಜಮೀನು ಹತ್ತಿರಕ್ಕೆ ಹೋಗಿ ನಮ್ಮ ಕೈಲಾದಷ್ಟು ಕೆಲಸ ಮಾಡಿ ಸಂಜೆ ಅಪ್ಪ ಅಮ್ಮ ಇಬ್ಬರು ಹೊಲದಿಂದ ಬರುವಾಗ ಅವರ ಜೊತೆಗೆ ಮನೆಗೆ ಬರ್ತಾ ಇದ್ವಿ. ಹೀಗೆ ನಮ್ಮ ಜೀವನ ಚೆನ್ನಾಗಿ ನಡೀತಾ ಇತ್ತು. ನಮ್ಮ ತಂದೆಗೆ ಇಬ್ಬರು ಹೆಣ್ಣು ಮಕ್ಕಳೇ ಆದರು ಅಂತ ನಮ್ಮ ದೊಡ್ಡಪ್ಪ ಒಂದು ದಿನ ಬಂದು, ನೀನು ಸತ್ತಾಗ ನೀನು ತಲೆ ಬೋಳಿಸಿಕೊಳ್ಳೋಕೆ ಗಂಡು ಮಕ್ಕಳು ಇಲ್ವಲ್ಲ, ನಿನ್ನ ಜಮೀನನ್ನೆಲ್ಲ ನನ್ನ ಮಗನ ಹೆಸರಿಗೆ ಬರೆಯೇ, ನೀನು ಸತ್ತಾಗ ನನ್ನ ಮಗನೇ ತಲೆ ಬೋಳಿಸಿಕೊಳ್ಳುತ್ತಾನೆ ಅಂತ ನನ್ನ ಅಪ್ಪನನ್ನ ಕೇಳಿದರು ನಮ್ಮ ದೊಡ್ಡಪ್ಪ. ಆಗ ನನ್ನ ಅಪ್ಪ, ನನಗೂ ದೇವರು ಮಕ್ಕಳನ್ನ ಕೊಟ್ಟಿದ್ದಾನೆ, ಅವರು ಹೆಣ್ಣೋ ಗಂಡೋ ನನಗೆ ಅವೇ ಸಾಕು, ನನ್ನ ಮಕ್ಕಳೇ ನಾನು ಸತ್ತಾಗ ತಲೆ ಬೋಳಿಸಿಕೊಳ್ತಾರೆ, ನಾನು ಯಾವುದೇ ಕಾರಣಕ್ಕೂ ನಿನ್ನ ಮಗನ ಹೆಸರಿಗೆ ಜಮೀನು ಬರೆಯಲ್ಲ, ಇಲ್ಲಿಂದ ಎದ್ದೋಗು ಅಂತ ಬೈದು ಕಳಿಸಿದ್ದೆರ. ಅಕ್ಕ ಮತ್ತೆ ನಾನು ಇಬ್ಬರು ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಓದ್ತಾ ಇದ್ವಿ. ನನ್ನನ್ನು ಯಾರಾದರೂ ರೇಗಿಸಿದ್ರೆ ಚೆನ್ನಾಗಿ ಬೈದು ದಬಾಯಿಸಿ ಬರ್ತಾ ಇದ್ದೆ. ಸ್ಕೂಲ್ ಮುಗಿದು ಕಾಲೇಜಿಗೆ ಹೋಗಬೇಕು ಅಂದ್ಕೊಂಡಾಗ ಮತ್ತೆ ಬಂದ ನನ್ನ ದೊಡ್ಡಪ್ಪ, ಹೆಣ್ಣು ಮಕ್ಕಳು ಎಷ್ಟೇ ಓದಿದ್ರೂ ಮುಸ್ರೆ ತಿಕ್ಕೋದು ತಪ್ಪಲ್ಲ, ಅವರನ್ಯಾಕೆ ಓದಿಸ್ತೀಯಾ ಅಂತ ನನ್ನ ತಂದೆಗೆ ಹೇಳಿದಾಗ, ಆಗಲೂ ನನ್ನಪ್ಪ, ಓದಿಸೋದು ನಾನು, ಓದೋರು ನನ್ನ ಮಕ್ಕಳು, ನೀನಂತೂ ಎಲ್ಲವನ್ನ ನಿನ್ನ ಮಗನಿಗೆ ಮಾಡ್ತಾ ಇದ್ದೀಯಾ, ನಿನ್ನ ಹೆಣ್ಣು ಮಕ್ಕಳನ್ನೆಲ್ಲ ಬರೀ ಮನೆ ಕೆಲಸಕ್ಕೆ ಇಟ್ಬಿಟ್ಟೆ, ಆದರೆ ನಾನು ನಿನ್ನ ಹಾಗೆ ಮಾಡಲ್ಲ, ನನ್ನ ಮಕ್ಕಳು ಚೆನ್ನಾಗಿ ಓದ್ತಾರೆ, ಓದ್ಲಿ ಬಿಡು ಅಂತ ಹೇಳಿ ಬೈದು ಕಳಿಸಿಬಿಟ್ಟೆರ. ದಿನಗಳು ಹೀಗೆ ಸಾಗುತ್ತಲೇ ಇತ್ತು. ಅಕ್ಕ ಕೂಡ ಕಾಲೇಜಿಗೆ ಹೋಗ್ತಾ ಇದ್ಲು. ನಾನು ಕೂಡ SSLC ಮುಗಿಸಿ ಕಾಲೇಜಿಗೆ ಸೇರಿಕೊಂಡೆ. ನನಗಂತೂ ತುಂಬ ಹಠ ಕೋಪ ಎಲ್ಲವೂ ಜಾಸ್ತಿಯೇ. ನನಗೆ ತರಕಾರಿ ಸಾಂಬಾರಂದರೆ ತುಂಬಾ ಇಷ್ಟ ಆಗ್ತಾ ಇತ್ತು. ಆಗ ಮನೆಯಲ್ಲಿ ಬೇರೆ ಯಾವುದಾದರೂ ಸಾಂಬಾರು ಮಾಡಿದ್ರೆ ರಂಪಾ ರಾಮಾಯಣನೇ ಮಾಡಿಬಿಡ್ತಾ ಇದ್ದೆ. ನಾನಂತೂ ಮದುವೆಗೂ ಮೊದಲು ನಮ್ಮ ಮನೆಯಲ್ಲಿ ಒಂದೇ ಒಂದು ದಿನಕ್ಕೂ ಅಡುಗೆ ಮಾಡಿದವಳಲ್ಲ. ಅಮ್ಮ ಅಥವಾ ಅಕ್ಕ ಅಡುಗೆ ಮಾಡಿದ್ರೆ ಅದು ಚೆನ್ನಾಗಿಲ್ಲ, ಇದು ನನಗೆ ಇಷ್ಟ ಇಲ್ಲ, ಹೀಗೇನಾದರೂ ಒಂದು ಹೇಳಿ ಬಿಡ್ತಾ ಇದ್ದೆ. ಮನೆಯಲ್ಲಿ ಯಾರಾದರೂ ಏನಾದರೂ ಒಂದೇ ಒಂದು ಮಾತಂದರೆ ಸಾಕು ಜಗಳಕ್ಕೆ ನಿಲ್ತಾ ಇದ್ದೆ. ಕೋಪ ಮಾಡಿಕೊಂಡು ಊಟ ಬಿಡ್ತಾ ಇದ್ದೆ. ನಾನು ಕಾಲೇಜಿಗೆ ಹೋಗುವಾಗ ಫಸ್ಟ್ PU ಸೆಕೆಂಡ್ PUಗೆ ಸೈಕಲ್ ತಗೊಂಡೋಗಿ ನಮ್ಮೂರಿನ ಗೇಟಲ್ಲಿ ನಿಲ್ಲಿಸಿ ಅಲ್ಲಿಂದ ಬಸ್ಸಲ್ಲಿ ಹೋಗ್ತಾ ಇದ್ದೆ. ಆಮೇಲೆ ಡಿಗ್ರಿಗೆ ಹೋಗುವಾಗ ನನಗೆ ಸ್ಕೂಟಿ ಬೇಕು ಅಂತ ಹಠ ಮಾಡಿ 2 ದಿನ ಊಟ ಬಿಟ್ಟು ಸ್ಕೂಟಿ ಕೂಡ ತೆಗೆಸ್ಕೊಂಡಿದ್ದೆ. ನಾನು ಒಂದೇ ಒಂದು ದಿನ ಊಟ ಬಿಟ್ಟು, ಅಲ್ಲಲ್ಲ ಒಂದೇ ಒಂದು ಟೈಮ್ ಊಟ ಬಿಟ್ಟರು ಅಮ್ಮ ಮತ್ತೆ ಅಕ್ಕ ತುತ್ತು ಮಾಡಿ ತಿನ್ನಿಸ್ತಾ ಇದ್ರು. ಯಾಕಂದರೆ ಮನೆಯ ಮುದ್ದಿನ ಕಿರಿಯ ಮಗು ನಾನು. ಆದರೆ ನಾನು ತುಂಬ ಸೋಂಬೇರಿಯಾಗಿದ್ದೆ. ಡಿಗ್ರಿ ಏನೋ ಪಾಸಾದೆ. ಅಷ್ಟರಲ್ಲಿ ಆಗಲೇ ಅಕ್ಕನ ಮದುವೆ ಕೂಡ ಆಗಿ ಹೋಗಿತ್ತು. ಅಕ್ಕ ಮದುವೆ ಆದ ಮೇಲೆ ಅವರ ಗಂಡ ಮುಂದೆ ಓದಿಸಿದ್ದರು. ಅವಳು ಕೂಡ ಕಷ್ಟಪಟ್ಟು ಓದಿದ್ಲು. ಅಕ್ಕನಿಗೆ ಸರ್ಕಾರಿ ಕೆಲಸ ಕೂಡ ಸಿಕ್ತು. ಆಗ ದೊಡ್ಡಪ್ಪನಿಗೆ ಮುಖಕ್ಕೆ ಹೊಡಿದಂತಾಗಿತ್ತು. ಆದರೆ ಮುಂದೆ ಓದೋಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಇಂಟ್ರೆಸ್ಟ್ ಬರಲಿಲ್ಲ ಅನ್ನೋದಕ್ಕಿಂತ ನನಗೆ ಕೆಲಸಕ್ಕೆಲ್ಲ ಹೋಗೋಕೆ ಇಷ್ಟ ಇರಲಿಲ್ಲ. ಮದುವೆ ಮಾಡ್ಕೊಂಡ್ಮೇಲೆ ಗಂಡನೇ ನನ್ನನ್ನು ನೋಡ್ಕೋತಾನೆ, ಸುಮ್ಮನೆ ಯಾಕೆ ಕಷ್ಟಪಟ್ಟು ಓದಿ ಕೆಲಸಕ್ಕೆ ಹೋಗಬೇಕು? ಮದುವೆ ಮಾಡಿಕೊಂಡ್ರೆ ಆರಾಮಾಗಿ ಮನೆಯಲ್ಲಿರಬಹುದು. ನನ್ನ ಗಂಡ ಆದವನು ಮದುವೆ ಆದಮೇಲೆ ನಾನು ಹೇಳಿದಾಗೆಲ್ಲ ಕೇಳ್ಕೊಂಡಿರ್ತಾನೆ. ದುಡ್ಡಿರೋನ್ನ ಮದುವೆ ಆದರೆ ಚಂದದ ಜೀವನ ಮಾಡಬಹುದು ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೆ ನಾನು. ಮತ್ತೆ ಯಾರಾದರೂ ನನಗೆ ಏನಾದರೂ ಬೈದ್ರೆ ಅಥವಾ ಅಂದರೆ ಅವರಿಗೆ ತಿರುಗಿಸಿ ಬೈಯೋವರೆಗೂ ನನಗೆ ಸಮಾಧಾನ ಇರ್ತಿರ್ಲಿಲ್ಲ. ಅವರತ್ರ ನಾನು ಯಾಕೆ ಬೈಸ್ಕೋಬೇಕು? ಅವರು ಹೇಳಿದಾಗೆ ನಾನು ಯಾಕೆ ಕೇಳಬೇಕು ಅನ್ನೋ ವಾದ ನನ್ನದು. ಅದೇನು ತಪ್ಪಲ್ಲ ಅಲ್ವಾ? ನಮ್ಮ ತಪ್ಪಿಲ್ಲ ಅಂದರೂ ನಾವ್ಯಾಕೆ ಬೇರೆಯವರ ಹತ್ರ ಅನ್ಸ್ಕೋಬೇಕು? ಆದರೆ ನನ್ನ ಮಾತನ್ನ ಕೇಳಿದವರೆಲ್ಲ, ಮದುವೆ ಮಾಡಿಕೊಟ್ಟರೆ ಗಂಡನ ಮನೆಯಲ್ಲಿ 3 ದಿನ ಕೂಡ ಬಾಳಲ್ಲ ಇವಳು,
3 ತಿಂಗಳಿಗೆ ಗಂಡನ ಮನೆ ಬಿಟ್ಟು ಓಡಿ ಬಂದು ಅಪ್ಪನ ಮನೆಯಲ್ಲಿ ಕೂರ್ತಾಳೆ ಅಂತೆಲ್ಲ ನನಗೆ ಹೇಳಿದರು. ಆದರೆ ನಾನು ಯಾವುದರ ಬಗ್ಗೆನೂ ಅಷ್ಟು ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ. ನನಗೆ ಬೇಕು ಅಂದಿದ್ದು ಬೇಕು, ಬೇಡ ಅಂದಿದ್ದು ಬೇಡ ಅಷ್ಟೇ. ಆ ಥರ ಬೆಳೆದ ಹುಡುಗಿ ನಾನು ಡಿಗ್ರಿ ಓದುವಾಗಲೇ ಸಾಕಷ್ಟು ಮದುವೆ ಸಂಬಂಧಗಳು ಬರ್ತಾ ಇತ್ತು. ಅಕ್ಕನ ಮದುವೆಯಾದ ಮೇಲಂತೂ ತುಂಬ ಸಂಬಂಧಗಳು ಬಂತು. ಕೊನೆಗೆ ನಾನು ಡಿಗ್ರಿ ಮುಗಿಸಿ ಮನೆಯಲ್ಲೇ ಇದ್ದಾಗ ಅಪ್ಪ ನನ್ನನ್ನು ಕೇಳಿದ್ರು, ತುಂಬ ಜನ ಹೆಣ್ಣು ಕೇಳಿಕೊಂಡು ಬರ್ತಾ ಇದ್ದಾರೆ, ನೀನು ಯಾರನ್ನಾದರೂ ಇಷ್ಟಪಟ್ಟಿದ್ರೆ ಹೇಳು, ಅಥವಾ ಬರ್ತಾ ಇರೋ ಸಂಬಂಧಗಳಲ್ಲೇ ಯಾವುದಾದ್ರೂ ನೋಡೋಣ ಅಂತ ನನ್ನ ಒಪ್ಪಿಗೆಯನ್ನು ಕೂಡ ಕೇಳಿದ್ರು. ಆಗ ನಾನು ಕೂಡ ಇಲ್ಲ ಅಪ್ಪ, ನಾನು ಯಾರನ್ನೂ ಪ್ರೀತಿಸ್ತಾ ಇಲ್ಲ, ಹುಡುಗನ್ನ ನೀವೇ ನೋಡಿ, ಹುಡುಗ ನನಗೂ ಇಷ್ಟ ಆದರೆ ಮದುವೆ ಆಗ್ತೀನಿ ಅಂತ ಹೇಳಿದೆ. ಆಮೇಲೆ 2-3 ಹುಡುಗರು ಬಂದರು. 2 ಹುಡುಗರನ್ನ ನಾನೇ ರಿಜೆಕ್ಟ್ ಮಾಡಿದೆ. ಮತ್ತೊಬ್ಬರು ಗೌರ್ನಮೆಂಟ್ ಕೆಲಸದಲ್ಲಿ ಇದ್ದವರು ಇಂಜಿನಿಯರ್, ತುಂಬ ವರದಕ್ಷಿಣೆ ಕೇಳಿದ್ರು ಅಂತ ಅಪ್ಪನೇ ಬೇಡ ಅಂತ ಹೇಳಿದ್ರು. ನನ್ನ ನೋಡೋಕೆ ಬಂದ 4ನೇ ಹುಡುಗನೇ ಮುರಾರಿ. ನೋಡೋಕ್ಕೂ ತುಂಬ ಚೆನ್ನಾಗಿದ್ರು, ಮನೆ ಕಡೆ ಕೂಡ ತುಂಬ ಚೆನ್ನಾಗಿದ್ದಾರೆ ಅಂತ ಬ್ರೋಕರ್ ಹೇಳಿದ್ರು. ಮೊದಲಿಂದಲೂ ನಾನೇನು ಹುಡುಗ ಗೌರ್ಮೆಂಟ್ ಕೆಲಸದಲ್ಲಿ ಇರಬೇಕು ಅಥವಾ ತುಂಬ ಓದಿರಬೇಕು, ನೋಡೋಕೆ ಹೀರೋ ಥರ ಇರಬೇಕು ಅಂತ ಏನೂ ಕನ್ಸ್ಕೊಂಡಿರಲಿಲ್ಲ. ನನಗೆ ಮೊದಲಿಂದಾನು ನನ್ನ ಮದುವೆಯಾಗೋ ಹುಡುಗ ಸುಮಾರಾಗಿದ್ರೂ ನನ್ನನ್ನು ಸೂಪರಾಗಿ ನೋಡ್ಕೋಬೇಕು, ನಾನು ಹೇಳಿದಂತೆಲ್ಲ ಕೇಳಬೇಕು, ದುಡ್ಡು ಕಾಸು ತುಂಬ ಇಲ್ದಿದ್ರೂ ಒಂದು ಒಳ್ಳೆ ಜೀವನ ಮಾಡೋಷ್ಟಂತೂ ದುಡ್ಡಿರಬೇಕು, ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಭಾವನೆಗಳಿಗೆ ಬೆಲೆ ಕೊಟ್ಟು ನನ್ನನ್ನು ತುಂಬ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಇಷ್ಟೆಲ್ಲ ನಿರೀಕ್ಷೆಗಳ ಇಟ್ಕೊಂಡಿದ್ದೆ ನಾನು ಮದುವೆ ಆಗೋ ಹುಡುಗನ ಬಗ್ಗೆ. ಅಕ್ಕ ಮೊದಲೇ ಮದುವೆ ಆಗಿದ್ದರೂ ಕೂಡ ಅಪ್ಪ ಅಮ್ಮನ ಜೀವನವನ್ನು ನೋಡಿದ್ರೂ ಕೂಡ ನನಗೆ ಮದುವೆ ಅಂದರೆ ಹೇಗಿರುತ್ತೆ ಅಂತ ಅಷ್ಟೊಂದು ಐಡಿಯಾ ಇರಲಿಲ್ಲ. ನಾನೇನು ಅಂದ್ಕೊಂಡಿದ್ದೆ ಅಂದರೆ ಅಕ್ಕ ಮತ್ತು ಅಮ್ಮಂಗೆ ಅವರ ಗಂಡಂದಿಯರನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಬರ್ತಾ ಇಲ್ಲ. ಆದರೆ ನಾನಾಗಲ್ಲ, ನನ್ನ ಗಂಡನ್ನ ಹೇಗೆಲ್ಲ ಕಂಟ್ರೋಲಲ್ಲಿ ಇಟ್ಕೊತೀನಿ ಗೊತ್ತಾ, ನೀವೇ ನೋಡೋರಂತೆ ಅಂತೆಲ್ಲ ಹೇಳ್ತಾ ಇದ್ದೆ ಅಮ್ಮ ಮತ್ತು ಅಕ್ಕಂಗೆ. ಮುರಾರಿ ನಮಗೆ ಬ್ರೋಕರ್ ತೋರಿಸಿದ ಹುಡುಗ. ನನ್ನ ನೋಡೋಕ್ಕೆ ಬಂದ 4ನೇ ಹುಡುಗ ಮುರಾರಿ. ನೋಡೋಕ್ಕೂ ಚೆನ್ನಾಗಿದ್ದರು. ನನ್ನನ್ನು ನೋಡಿದ ತಕ್ಷಣವೇ ಒಪ್ಪಿಕೊಂಡರು. ನಾನು ಕೂಡ ನೋಡೋಕ್ಕೆ ಚೆನ್ನಾಗಿದ್ನಲ್ಲ, ಒಪ್ಕೊಳ್ದೆ ಮತ್ತೇನು ಮಾಡ್ತಾರೆ ಅಲ್ವಾ. ನಾನು ಹುಡುಗನಿಗೆ ಕಾಫಿ ಜ್ಯೂಸ್ ಎಲ್ಲ ತಗೊಂಡು ಹೋಗಿಕೊಟ್ಟೆ. ಹುಡುಗ ನನ್ನನ್ನು ನೋಡಿ ಅವರ ಒಪ್ಪಿಗೆನ ಅಲ್ಲೇ ತಿಳಿಸಿದ್ರು. ಮತ್ತೆ ಅವರೇನೂ ವರದಕ್ಷಿಣೆ ಕೇಳಲಿಲ್ಲ, ಅವರು ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ರು. ನಮಗೂ ಕೂಡ ಹುಡುಗ ಒಪ್ಪಿಗೆ ಆಗಿದ್ದರಿಂದ ನಮ್ಮನೆಯಲ್ಲೂ ಹೋಗಿ ಹುಡುಗನ ಮನೆ ಕಡೆ ನೋಡಿಕೊಂಡು ಬಂದರು. ಕೊನೆಗೆ ಹುಡುಗನ ಮನೆಯವರು ಕೂಡ ಹುಡುಗಿ ನೋಡೋಕೆ ಅಂತ ಬಂದು ಮದುವೆನೇ ಫಿಕ್ಸ್ ಮಾಡಿಬಿಟ್ರು. ನಮಗೆಲ್ರಿಗೂ ಓಕೆ ಆಗಿದ್ದರಿಂದ ಹೂ ಮುಡಿಸೋ ಶಾಸ್ತ್ರ ಅಂತ ಮಾಡಿ ಮದುವೆ ಫಿಕ್ಸ್ ಮಾಡಿದ್ರು. ಅದಾದಮೇಲೆ ಮುರಾರಿ ಮತ್ತೆ ನಾನು ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡ್ರೆ. ಮದುವೆ ಫಿಕ್ಸ್ ಆದಮೇಲೆ 5 ತಿಂಗಳ ನಂತರ ಮದುವೆ ಡೇಟ್ ಫಿಕ್ಸ್ ಮಾಡಿದ್ರು. ನನಗೆ ನನ್ನ ಮದುವೆ ಆಗುವ ಹುಡುಗ ನನ್ನ ಜೊತೆ ಸಮಯ ಕಳಿಬೇಕು, ನನ್ನ ಜೊತೆ ಮಾತಾಡಬೇಕು ಅಂತ ಯಾವಾಗಲೂ ಅನ್ಕೋತಾ ಇದ್ದೆ. ಆದರೆ ಮುರಾರಿಯವರು ನನ್ನ ಮಾತಿಗೆ ತದ್ವಿರುದ್ಧ. ಮುರಾರಿಯವರು ಮಾತಾಡೋದೇ ಕಡಿಮೆ, ಅವರಾಗೆ ಜಾಸ್ತಿ ಕಾಲ್ ಮಾಡ್ತಾ ಇರಲಿಲ್ಲ. ನಾನಾಗೆ ಕಾಲ್ ಮಾಡಿದ್ರು ಸ್ವಲ್ಪ ಹೊತ್ತು ಮಾತಾಡಿ ಫೋನ್ ಇಡುತ್ತಿದ್ದರು. ನನಗೆ ಯಾಕೋ ಅವರ ವರ್ತನೆ ಅಷ್ಟಿಷ್ಟ ಆಗಲಿಲ್ಲ. ಮದುವೆಗೆ ಇನ್ನು 1 ತಿಂಗಳು ಇರುವಾಗ ನಾನು ಹೇಳಿದ್ದೆ ಅವರಿಗೆ, ನನಗೂ ನಿಮಗೂ ಸರಿ ಬರ್ತಾ ಇಲ್ಲ, ನಾವು ಈ ಮದುವೆನ ಕ್ಯಾನ್ಸಲ್ ಮಾಡಿಕೊಳ್ಳೋಣ ಅಂತ. ಆಗ ಮುರಾರಿಯವರು, ನೀನಿವಾಗ ಹೀಗೆ ಹೇಳಿದ್ರೆ ನಾನು ವಿಷ ಕುಡಿದು ಸಾಯಬೇಕಾಗುತ್ತೆ, ನಮ್ಮ ತಂದೆ ತಾಯಿ ಬಿಟ್ರೂ ನಿನ್ನನ್ನು ಬಿಡೋಕ್ಕೆ ರೆಡಿ ಇಲ್ಲ ನಾನು ಅಂತ ಹೇಳಿದ್ರು. ಅದು ಅಲ್ಲದೆ ನಮ್ಮತ್ತೆ ಮದುವೆ ಫಿಕ್ಸ್ ಆದ ಮೇಲೆ ನಮ್ಮನೆಗೊಂದ್ಸಲ ಬಂದಾಗ ಮದುವೆಯಾದ ಮೇಲೆ ಇಲ್ಲಾದರೂ ಇರಲಿ ಅಥವಾ ಇಲ್ಲಿ ಬೇಡ ಅಂದರೆ ಸಿಟಿಯಲ್ಲಾದರೂ ಮನೆ ಮಾಡಿಕೊಂಡು ಇರಲಿ ಅಂತ ಹೇಳಿದ್ರು. ಆದರೆ ನಾನು ಜಗಳ ಯಾಕೆ ಬರುತ್ತೆ, ಅದು ಅಲ್ಲದೆ ಅಷ್ಟು ದೊಡ್ಡ ಸ್ವಂತ ಮನೆ ಇರುವಾಗ ನಾವ್ಯಾಕೆ ಬಾಡಿಗೆ ಮನೆ ಮಾಡಿಕೊಂಡು ಹೋಗಬೇಕು ಅಂತ ಸುಮ್ಮನೆ ಆಗಿದ್ದೆ. ಅವರು ನನಗೋಸ್ಕರ ಏನಾದರೂ ಮಾಡ್ತೀನಿ ಅಂತ ಹೇಳಿದ ಮಾತು ನನಗೆ ತುಂಬಾ ಹಿಡಿಸ್ತು. ಜೊತೆಗೆ ಮದುವೆ ಫಿಕ್ಸ್ ಆದಾಗಿಂದ ಮದುವೆ ಆಗೋವರೆಗೂ ವಾರಕ್ಕೆ 1 ಸಲ ಬಂದು ಸ್ವಲ್ಪ ಹೊತ್ತು ಇದ್ದು ಸಮಯ ಕಳೆದು ಹೋಗ್ತಾ ಇದ್ರು. ಎಲ್ಲವೂ ಚೆನ್ನಾಗೇ ಇತ್ತು. ಅಪ್ಪ ಕೂಡ ತುಂಬ ಗ್ರ್ಯಾಂಡಾಗಿ ಚೌಟ್ರಿನಲ್ಲೇ ಮದುವೆ ಮಾಡಿಕೊಟ್ಟರು. ನನಗೆ 150 ಗ್ರಾಮ್ ಗೋಲ್ಡ್ ಕೂಡ ಮಾಡಿಸಿದ್ರು. ಮದುವೆ ಎಲ್ಲ ಮುಗಿದು ಅಂತೂ ಇಂತೂ ಅತ್ತೆ ಮನೆಗೆ ಕಾಲಿಟ್ಟೆ ನಾನು. ಅಲ್ಲಿಂದ ಶುರುವಾಗಿತ್ತು ನನಗೆ ಹಿಂಸೆಯ ಜೀವನ. ಗಂಡ ಹೆಂಡತಿ ನಾವು ಚೆನ್ನಾಗೇ ಇರ್ತಾ ಇದ್ವಿ, ಆದರೆ ಜಗಳ ಬರುತ್ತಿದ್ದೆ ನಮ್ಮತ್ತೆಯಿಂದ. ಇಷ್ಟು ವರ್ಷ ಮನೆಯ ಎಲ್ಲ ಕೆಲಸವನ್ನು ಅವರೊಬ್ಬರೇ ಮಾಡಿಕೊಂಡು ಹೋಗ್ತಾ ಇದ್ದವರು ನಾನು ಮದುವೆಯಾಗಿ ಬಂದ ಮೇಲೆ ಶುರು ಮಾಡಿಕೊಂಡಿದ್ರು ನಾಟಕದ ಕಂಪನಿನ. ಹೊಸದಾಗಿ ಮದುವೆಯಾಗಿ ಬಂದಿದ್ದಾಳೆ, ಅವಳಿಗೂ ನಮ್ಮೆಲ್ಲರ ಜೊತೆ ಅಡ್ಜಸ್ಟ್ ಆಗೋಕೆ ಸ್ವಲ್ಪ ಟೈಮ್ ಕೊಡಬೇಕು ಅನ್ನೋದು ಅವರ ಮನಸ್ಸಿಗೆ ಬರಲಿಲ್ಲ. ನಾನು ಏನೇ ಮಾಡಿದರೂ ಎಲ್ಲದರಲ್ಲೂ ತಪ್ಪು ಕಂಡು ಹಿಡಿತಾ ಇದ್ರು.
ಅಮ್ಮನ ಮನೆಯಲ್ಲಿ ಒಂದೇ ಒಂದಿನ ಅಡುಗೆ ಮಾಡದವಳು ಅತ್ತೆ ಮನೆಯಲ್ಲಿ 3 ಹೊತ್ತು ಟೈಮ್ಗೆ ಅಡುಗೆ ತಿಂಡಿ ಕಾಫಿ ಎಲ್ಲವನ್ನೂ ಮಾಡಲೇಬೇಕಿತ್ತು. ಕೆಲಸ ಮಾಡೋದೇನೋ ಕಷ್ಟ ಅನ್ಕೊತಾ ಇರಲಿಲ್ಲ ನಾನು. ಆದರೆ ನಮ್ಮತ್ತೆ ಮಾಡ್ತಾ ಇದ್ದ ನಾಟಕಗಳನ್ನು ನನಗೆ ನೋಡೋಕೆ ಆಗ್ತಾ ಇರಲಿಲ್ಲ. ಯಾರಾದರೂ ಇದ್ರೆ ನಿಧಾನವಾಗಿ ಎದ್ದೇಳೋದು, ಅಯ್ಯೋ ನನಗೆ ಹುಷಾರಿಲ್ಲ ಅಂತ ಡ್ರಾಮಾ ಮಾಡೋದು, ಯಾವಾಗಲೂ ನನ್ನನ್ನು ಕಿರುಗಣ್ಣಲ್ಲೇ ನೋಡೋದು, ನನ್ನ ಫೋನಲ್ಲಿ ಮಾತಾಡ್ತಾ ಇದ್ದರೆ ಕದ್ದು ಕೇಳೋದು, ನನ್ನ ಬಗ್ಗೆ ಅಕ್ಕಪಕ್ಕದವರ ಮನೆ ಹತ್ರ ಎಲ್ಲ ಏನೇನೋ ಸುಳ್ಳು ಆರೋಪಗಳನ್ನು ಮಾಡುವುದು, ಎಲ್ಲರ ಮುಂದೇನೋ ನನ್ನ ಸೊಸೆ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅತ್ತು ಕರೆದು ನಾಟಕ ಮಾಡೋದು, ಎಚ್ಚರ ಇದ್ರೂ ನಾನೇ ಎದ್ದೇಳಿಸಿ ಕಾಫಿ ಕೊಡಲಿ ಅಂತ ಊಟಕ್ಕೆ ಕರೀಲಿ ಅಂತ ಸುಮ್ಮನೆ ಮಲ್ಗೋದು, ಎಲ್ಲರ ಮುಂದೇನೂ ಚೆನ್ನಾಗಿ ಮಾತಾಡಿಸಿ ಹಿಂದೆ ಯಾವಾಗಲೂ ಬೈಕೊಂಡೇ ತಿರ್ಗೋದು, ನಮ್ಮ ಕಡೆ ನೆಂಟ್ರನ್ನೆಲ್ಲ ಚೆನ್ನಾಗಿ ಮಾತಾಡ್ಸಲ್ಲ ಅಂತ ಕಂಪ್ಲೇಂಟ್ ಹೇಳೋದು. ಒಂದ ಎರಡ ಮದುವೆಯಾಗಿ 15 ದಿನಕ್ಕೆ ನನಗೆ ಮದುವೆ ಅಂದರೆ ಇದ ಅನ್ಸೋಕ್ಕೆ ಶುರುವಾಗಿತ್ತು. ಮುರಾರಿಗೆ ಹೇಳಿದ್ರೆ ಅವರು ನಮ್ಮಮ್ಮ ಹಾಗೆ ತುಂಬ ಮಾತಾಡ್ತಾರೆ, ಅವ್ರಿಗೆ ಗೊತ್ತಾಗಲ್ಲ, ಅವರು ಓದಿಲ್ಲ, ನೀನು ಓದಿದೀಯಾ, ನಿನಗೆಲ್ಲ ಗೊತ್ತಾಗುತ್ತಲ್ಲ, ನೀನೇ ಅಡ್ಜಸ್ಟ್ ಮಾಡಿಕೊಂಡು ಸುಮ್ಮನೆ ಇರು ಅಂತ ಹೇಳೋಕ್ಕೆ ಶುರು ಮಾಡಿಬಿಟ್ರು. ನಾನಂತೂ ತುಂಬ ಸ್ಟ್ರೈಟ್ ಫಾರ್ವರ್ಡ್, ನನಗೆ ಅನಿಸಿದ್ದನ್ನು ಡೈರೆಕ್ಟಾಗಿ ಹೇಳ್ತಾ ಇದ್ದೆ. ನನಗೆ ಒಳಗಡೆ ಒಂದು ಹೊರಗಡೆ ಒಂದು ಈ ನಾಟಕ ಎಲ್ಲ ನನಗೆ ಬರ್ತಾ ಇರಲಿಲ್ಲ. ನಮ್ಮ ಅತ್ತೆಯ ತಂಗಿ ಮಕ್ಕಳು ಆಗಾಗ ಮನೆಗೆ ಬರ್ತಾ ಇದ್ರು. ಅವರೆಲ್ಲರಿಗೂ ಮದುವೆ ಆಗಿತ್ತು. ಆದರೆ ಅವರೇನೂ ಅವರ ಅತ್ತೆ ಮನೆಯಲ್ಲಿ ಇರಲಿಲ್ಲ. ಒಬ್ಬಳು ತಾಯಿ ಮನೆಯಲ್ಲಿ ಇದ್ದರೆ ಮತ್ತೊಬ್ಬಳು ಗಂಡನ್ನ ಸಪ್ರೇಟಾಗಿ ಕರ್ಕೊಂಡೋಗಿ ಬೇರೆ ಇದ್ಲು. ಅವರೆಲ್ಲ ಯಾವಾಗೂ ಬಂದು, ದೊಡ್ಡಮ್ಮ ನಿನ್ನ ಸೊಸೆ ನನ್ನನ್ನು ಸರಿಯಾಗಿ ಮಾತಾಡ್ಸಲ್ಲ ಅಂತೆಲ್ಲ ಚಾಡಿ ಹೇಳಿಕೊಟ್ಟು ಅದಕ್ಕೆ ಅರ್ಧ ಜಗಳ ಮಾಡಿಸ್ತಾ ಇದ್ರು. ಹೀಗೆ ಮಾತಾಡ್ಸಿದ್ರು ಒಂದಲ್ಲ ಒಂದು ಕಂಪ್ಲೇಂಟ್ ನನ್ನ ಮೇಲೆ ಹೇಳ್ತಾನೆ ಇದ್ರು. ಆಮೇಲೆ ನನಗೆ ಗೊತ್ತಾಗಿದ್ದು ವಿಷಯ ಏನಂದರೆ, ಮುರಾರಿ ಅವರಿಗೆ ಅವರ ಅತ್ತೆ ಮಗಳನ್ನು ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರಂತೆ. ಆದರೆ ಮುರಾರಿ ಅವರು ಮಾತ್ರ ನಾನು ಸಂಬಂಧದಲ್ಲೇ ಮದುವೆ ಆಗಲ್ಲ ಅಂತ ಅವರ ಅತ್ತೆ ಮಗಳನ್ನು ಮದುವೆ ಆಗೋಕ್ಕೆ ಒಪ್ಕೊಂಡಿಲ್ಲ. ಅದಕ್ಕೆ ನಮ್ಮ ಅತ್ತೆ ಕಡೆಯವರೆಲ್ಲ ನನ್ನ ಕಂಡ್ರೆ ಹೀಗೆ ಆಡ್ತಾರೆ ಅಂತ ಗೊತ್ತು ಮಾಡಿಕೊಂಡ ನಾನು ಕೊನೆಗೆ ಅವರನ್ನು ಮಾತಾಡೋದೇ ಬಿಟ್ಬಿಟ್ಟೆ. ಮದುವೆಯಾಗಿ ಇನ್ನೂ 1 ವಾರ ಆಗಿತ್ತು ಅಷ್ಟೇ. ನಮ್ಮ ಮನೆಯವರು ನಮ್ಮನ್ನು ಕರ್ಕೊಂಡು ಹೋಗೋಕೆ ಬಂದಾಗ, ನಿನ್ನ ತಂಗಿಗೆ ಸರಿಯಾಗಿ ಬುದ್ಧಿ ಹೇಳಿ ಕಳಿಸು ಅಂತ ನನ್ನ ಅಕ್ಕನ ಹತ್ರ ಹೇಳಿ ಕಳಿಸಿದ್ರು ನನ್ನ ಅತ್ತೆ. ನನಗಂತೂ ನಿಜವಾಗೂ ತುಂಬ ಕೋಪ ಬಂದಿತ್ತು. ನಾನು ಊರಿಗೆ ಹೋದ್ಮೇಲೆ ಅಕ್ಕ ಹೇಳಿದ್ಲು ನನಗೆ. ನಾನು ಮುರಾರಿ ಅವರಿಗೆ ಕಾಲ್ ಮಾಡಿ ಈ ವಿಷಯವನ್ನೆಲ್ಲ ಹೇಳಿದೆ. ಆಗ ಮುರಾರಿ ಅವರು ಅವರ ಅಮ್ಮಂಗೆ ಹೇಳಿದರಂತೆ, ಅವರ ಮನೆಯಲ್ಲಿ ಅವಳನ್ನು ತುಂಬ ಮುದ್ದಾಗಿ ಸಾಕಿದ್ದಾರೆ, ಈಗಿನ್ನೂ ಮದುವೆ ಆಗಿರೋದು, ಸ್ವಲ್ಪ ಟೈಮ್ ಕೊಡಬೇಕು ಅವಳಿಗೆ ಅಡ್ಜಸ್ಟ್ ಆಗೋಕೆ. ನೀನು ಯಾಕೆ ಎಷ್ಟು ಬೇಗ ಅವರ ಮನೆಯವರ ಹತ್ರ ಕಂಪ್ಲೇಂಟ್ ಹೇಳಿದೆ ಅವಳ ಬಗ್ಗೆ ಅಂತ ಕೇಳಿದ್ರಂತೆ ಅಷ್ಟೇ. ಅದಕ್ಕೆ ನಮ್ಮತ್ತೆ ಊರು ತುಂಬ ಎಲ್ಲ ಮದುವೆಯಾದ ತಕ್ಷಣ ನನ್ನ ಮಗ ಹೆಂಡತಿ ಮಾತು ಕೇಳಿಕೊಂಡು ನನಗೆ ಅನ್ನಬಾರದ ಮಾತುಗಳನ್ನೆಲ್ಲ ಅಂದ್ಬಿಟ್ಟ ಅಂತ ಅತ್ತು ಕರೆದು ರಾಮಾಯಣನೇ ಮಾಡಿದ್ರು. ನಮ್ಮ ಮಾವ ಅಂತೂ ನಮ್ಮತ್ತೆ ಹೇಗೆ ಹೇಳ್ತಾರೆ ಹಾಗೆ ಕೇಳೋದು. ಮುರಾರಿ ಅವರಂತೂ ಬೆಳಗ್ಗೆ 10 ಗಂಟೆಗೆ ತಿಂಡಿ ತಿಂದು ಹೋದರೆ ರಾತ್ರಿ 8 ಗಂಟೆಗೆ ಮನೆಗೆ ಬರ್ತಾ ಇದ್ದಿದ್ದು. ನನಗಂತೂ ಮನೆ ಕೆಲಸ ಮಾಡಿ ಸಾಕಾಗಿ ಹೋಗ್ತಾ ಇತ್ತು. ಆದರೂ ನೆಮ್ಮದಿ ಅನ್ನೋದೇ ಇರಲಿಲ್ಲ. ನಮ್ಮತ್ತೆ ಯಾವಾಗಲೂ ನನಗೆ ಕೇಳಿಸೋ ಥರಾನೇ ಮನೆಯೊಳಗಡೆ ಬೈಕೊಂಡು ತಿರುಗ್ತಾ ಇದ್ರು. ನಾನೇನಾದರೂ ಯಾಕೆ ಹೀಗೆ ಬೈತೀರಾ ಅಂತ ಕೇಳಿದ್ರೆ ಜೋರಾಗಿ ಅತ್ತು ಕರೆದು ರಂಪಾಟ ಮಾಡಿ ನನ್ನ ಸೊಸೆ ನನಗೆ ಒಡೆಯೋಕ್ಕೆ ಬಂದಿದ್ಲು ಅಂತ ನಾಟಕ ಮಾಡಿ ಅದನ್ನೇ ನಂಬಿಸ್ತಾ ಇದ್ರು. ನಾವು ಆಗಿಂದ ಕಷ್ಟಪಟ್ಟಿದ್ದೀವಿ, ಮನೆಯಲ್ಲೂ ಕೆಲಸ ಮಾಡ್ತಾ ಇದ್ವಿ, ಜಮೀನ್ ಹತ್ರನೂ ಕೆಲಸ ಮಾಡ್ತಾ ಇದ್ವಿ. ಈಗಿನವರಿಗಂತೂ ಸುಖವೋ ಸುಖ ಅಂತ ಸುಮ್ಮನೆ ಕೂತ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡೋದು. ಆಮೇಲೆ ಅತ್ತೆ ಮಾವ ಇಬ್ಬರೂ ಕೂತ್ಕೊಂಡು ಅವ್ರ ಸೊಸೆ ಅವರ ಅತ್ತೆಗೆ ಹಂಗೆ ಬೈದ್ಲಂತೆ, ಹಿಂಗೆ ಮಾಡಿದ್ಲಂತೆ, ಊಟಕ್ಕೆ ಕೊಡ್ಲಿಲ್ವಂತೆ, ಅವರಿಗೆ ವಯಸ್ಸಾಗದೆ ಹಿಂಗೆ ಇರ್ತಾರಾ ಅಂತ ಏನೇನೋ ಅರ್ಥದಲ್ಲಿ ಬೈಯೋದು, ನನಗೆ ಇಂಡೈರೆಕ್ಟಾಗಿ ಏನೇನೋ ಹೇಳೋದು, ಹೀಗೆಲ್ಲ ಮಾಡ್ತಾ ಇದ್ರು. ನಾನಂತೂ ಏನು ಕೇಳೋಕ್ಕೂ ಹೋಗ್ತಾ ಇರಲಿಲ್ಲ. ಒಂದೇ ಒಂದ್ಸಲ ಯಾಕೆ ಹೀಗೆಲ್ಲ ಮಾತಾಡ್ತೀರಾ ಅಂತ ಕೇಳಿದ್ದಕ್ಕೆ ದೊಡ್ಡ ಜಗಳವೇ ನಡೆದು ಹೋಗಿತ್ತು. ಅದಾದ್ಮೇಲೆಯಿಂದ ಏನಾದರೂ ಮಾತಾಡಿಕೊಳ್ಳಿ ಅಂತ ಸುಮ್ಮನೆ ಆಗ್ಬಿಟ್ಟೆ. ಪ್ರತಿದಿನ ಮನೆಯೊಳಗಡೆ ಸುಮ್ಮನೆ ಓಡಾಡಿಕೊಂಡು ಬೈತಾನೆ ಇರೋರು. ನಾನು ಮುರಾರಿ ಅವರು ಮನೆಗೆ ಬರೋವರೆಗೂ ಇದ್ದು ಅವರು ಬಂದ ಮೇಲೆ ನಿಮ್ಮಮ್ಮ ಹೀಗೆಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ ಅವರಂತೂ ಬರೀ ನನಗೆ ನೀನೇ ಸುಮ್ಮನೆ ಇರು ಅಂತ ಹೇಳಿ ಅವರ ಪಾಡಿಗೆ ಅವರು ಸುಮ್ಮನೆ ಮಲಗ್ತಾ ಇದ್ರು. ನೀನು ಊಟ ಮಾಡಿದ್ಯಾ ಬಿಟ್ಯಾ, ನೀನು ಯಾಕೆ ಬೇಜಾರಾಗಿದೆಯಾ, ನೀನು ಯಾಕೆ ಅಳ್ತಿದ್ಯಾ ಏನೊಂದು ಕೇಳ್ತಾ ಇರಲಿಲ್ಲ. ಒಂದು ವೇಳೆ ಕೇಳಿಬಿಟ್ಟರೆ ಅವಳು ಎಲ್ಲಾನು ಹೇಳ್ತಾಳಲ್ಲ, ಅದಕ್ಕೆ ಕೇಳೋದೇ ಬೇಡ ಅನ್ನೋ ಲೆಕ್ಕಾಚಾರ ಅವರದು. ಆದರೂ ನಾನು ಸುಮ್ಮನೆ ಇರುತ್ತಿರಲಿಲ್ಲ. ಅಷ್ಟು ಚೆನ್ನಾಗಿದ್ದ ನನ್ನ ಜೀವನನ ಯಾಕೆ ಮದುವೆ ಮಾಡ್ಕೊಬಂದು ನನ್ನನ್ನು ಈ ಮನೆಯಲ್ಲಿ ಕೂಡಾಕಿದ್ರೆ?
ನನಗೆ ಇಲ್ಲಿ ಇರಕ್ಕಾಗಲ್ಲ, ಸಪ್ರೇಟ್ ಮನೆ ಮಾಡಿ ಅಂತ ಕೇಳಿದ್ರೆ ನಾನು ಯಾವ ಮನೇನೂ ಮಾಡಲ್ಲ, ಇರೋದಾದ್ರೆ ಇರೋ, ಇಲ್ಲ ಅಂದರೆ ಹೋಗೋ ಅಂತ ಹೇಳಿಬಿಟ್ಟೆರ. ನನಗಂತೂ ಇದೆಲ್ಲವನ್ನೂ ನೆನೆಸಿಕೊಂಡು ಹತ್ತು ಹತ್ತು ಸುಸ್ತಾಗಿ ಯಾವಾಗ ನಿದ್ರೆ ಮಾಡುತ್ತಿದ್ನೋ ನನಗೆ ಗೊತ್ತಿಲ್ಲ. ಮತ್ತೆ ಬೆಳಗ್ಗೆ 6 ಗಂಟೆಗೆ ಎದ್ದೇಳಲೇಬೇಕಿತ್ತು. ನಿನಗೆ ಆರೋಗ್ಯ ಸರಿ ಇದೆಯಾ ಇಲ್ವಾ ಏನೂ ಕೇಳ್ತಾ ಇರಲಿಲ್ಲ. ನನಗೆ ಆದರೂ ಆಗದೇ ಇದ್ರೂ ನನ್ನ ಕೆಲಸಗಳನ್ನು ನಾನು ಮಾಡಲೇಬೇಕಿತ್ತು. ಆದರೆ ಅವರುಗಳಲ್ಲಿ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಅವರಂತೂ ಎದ್ದೇಳ್ತಾನೆ ಇರಲಿಲ್ಲ. ಅವರಿಗೆ ಮಲಗಿದ್ದಲ್ಲಿಗೆ ಬಿಸಿನೀರು ಕೊಡಬೇಕಿತ್ತು, ಕಾಫಿ ಕೊಡಬೇಕಿತ್ತು, ತಿಂಡಿ ಕೊಡಬೇಕಿತ್ತು. ಅಷ್ಟೆಲ್ಲ ಕೊಟ್ಟು ಮಾಡಿದ್ರು ನನ್ನನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ. ಈಗಲೇ ಹಿಂಗೆ, ಇನ್ನಾವು ಮೂಲೆ ಕೂತ್ರೆ ಇವರು ನೋಡ್ಕೋತಾರಾ ಅಂತೆಲ್ಲ ಅರ್ಥಗಂತದ ಮಾತುಗಳು ಬೇರೆ. ನನಗಂತೂ ಈ ಜೀವನವೇ ಸಾಕಾಗಿ ಹೋಗಿತ್ತು. ಬೇಡ, ನನಗೆ ಈ ಗಂಡ ಮನೆ ಯಾವುದೂ ಬೇಡ, ಈ ಮನೆ ಬಿಟ್ಟು ಹೋಗೋಣ ಅಂತ ಎಷ್ಟೋ ಸಲ ಅಂದ್ಕೊಂಡಿದ್ದೀನಿ. ಆದರೆ ಮನೆ ಬಿಟ್ಟು ಹೋದರೆ ನನ್ನ ತಂದೆ ತಾಯಿ ಮರ್ಯಾದೆ ಹೋಗುತ್ತೆ. ಗಂಡನ ಬಿಟ್ಟು ಬಂದವಳು ಅಂತ ಜನ ನಾನಾ ಥರ ಮಾತಾಡ್ತಾರೆ ಅಂತ ಎಷ್ಟೇ ಕಷ್ಟ ಆದರೂ ಕಷ್ಟಪಟ್ಟು ಸಹಿಸಿಕೊಂಡಿದ್ದೆ. ನೋಡೋರಿಗೆಲ್ಲ ಏನೋ ಕೆಲಸಕ್ಕೆ ಹೋಗ್ಬೇಕಿತ್ತಾ, ಇಲ್ಲ ಜಮೀನು ಕೆಲಸ ಮಾಡಬೇಕಿತ್ತಾ, ಮನೆಗೆ ತಂದಾಕಿದ್ದನ್ನು ಮಾಡಿಕೊಂಡು ಹೋಗಬೇಕಾದರೆ ಗಂಡನ್ನ ಬಿಟ್ಟು ಬಂದ್ಲು ಅಂತ ನಾನಾ ಥರ ಮಾತಾಡ್ತಾರೆ. ಆದರೆ ಎಲ್ಲ ಇದ್ದು ನೆಮ್ಮದಿ ಇಲ್ಲ ಅಂದರೆ ಬದುಕೋದು ಎಷ್ಟು ಕಷ್ಟ ಅಂತ ಮಾತಾಡೋ ಜನಗಳಿಗೆ ಗೊತ್ತಿಲ್ಲ. ಅಪ್ಪ ಯಾವಾಗಲೂ ಹೇಳೋರು, ಅವನು ಒಬ್ಬನೇ ಮಗ, ನಿನ್ನನ್ನು ಕರ್ಕೊಂಡು ಸಪ್ರೇಟ್ ಹೋಗೋಕೆ ಆಗಲ್ಲ, ಅವರು ಏನಾದರೂ ಮಾತಾಡಿಕೊಳ್ಳಿ, ನಿನ್ನ ಕರ್ತವ್ಯಗಳನ್ನು ನೀನು ಮಾಡೋ, ನಿನ್ನ ಗಂಡನ ಮುಖ ನೋಡು, ಎಲ್ಲ ಸರಿ ಹೋಗುತ್ತೆ ಅಂತೆಲ್ಲ ಬುದ್ಧಿ ಹೇಳೋರು. ಹೀಗೆ ಈ ಜೀವನದಲ್ಲೇ 2 ವರ್ಷ ಮುಗೀತು. ಆದರೂ ನನಗೆ ಮಕ್ಕಳೇ ಆಗಲಿಲ್ಲ. ಆಮೇಲೆ ಮುರಾರಿಯವರೇ ಹಾಸ್ಪಿಟಲ್ಗೆ ಹೋಗಿ ತೋರಿಸಿಕೊಳ್ಳೋಣ ಅಂತ ಬಲವಂತ ಮಾಡಿ ಕರ್ಕೊಂಡು ಹೋದರು. ಅವರು ನನ್ನನ್ನು ಹಾಸ್ಪಿಟಲ್ನಿಂದ ಮನೆಗೆ ಬಿಟ್ಟು ಹೋದ್ಮೇಲೆ ಆಸ್ಪತ್ರೆಗೆಲ್ಲ ದುಡ್ಡು ಎಷ್ಟು ಖರ್ಚಾಗುತ್ತೆ? 2 ವರ್ಷದಲ್ಲಿ ಆಗದೆ ಇದ್ದಿದ್ದು ಆಸ್ಪತ್ರೆಗೆ ಹೋದ್ರೆ ಆಗ್ಬಿಡುತ್ತಾ? ಸುಮ್ಮನೆ ದುಡ್ಡು ದಂಡ, ಅವನಿಗಂತೂ ಗೊತ್ತಾಗಲ್ಲ, ನಿನಗೆ ಗೊತ್ತಾಗೋದು ಬೇಡ್ವಾ ಅಂತ ಜಗಳಕ್ಕೆ ನಿಂತ್ಬಿಟ್ರು. ಅಷ್ಟೊಂದು ಮಾತಾಡ್ತಾ ಇದ್ದ ನಾನು ಮದುವೆಯಾದ ಮೇಲೆ ಮಾತನ್ನೇ ತುಂಬ ಕಡಿಮೆ ಮಾಡಿಬಿಟ್ಟೆ. ಮುರಾರಿ ಅವ್ರಿಗಂತೂ ಎಲ್ಲ ಗೊತ್ತಿದ್ದು ಏನು ಗೊತ್ತಿಲ್ಲದೆ ಇರೋರ ಥರಾನೇ ಇದ್ದು ಬಿಟ್ಟರು. ದೇವರನ್ನೇ ನಂಬದೇ ಇರೋ ನಾನು ಒಬ್ಬಳೆ ಎಷ್ಟೊಂದು ಸಲ ದೇವರಲ್ಲಿ ಕೇಳಿಕೊಂಡಿದ್ದೇನೆ, ಒಂದೇ ಒಂದ್ಸಲ ನನಗೆ ಹಿಂದಿನ ಜೀವನ ವಾಪಸ್ ಸಿಗೋ ಹಾಗೆ ಮಾಡಿಬಿಡು ಅಂತ. ಅಳೋದು ಬಿಟ್ಟರೆ ನನಗೆ ಬೇರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಹೀಗೆ ದಿನಗಳು ಉರುಳಿ ನಾನು ಕೂಡ ಪ್ರೆಗ್ನೆಂಟ್ ಆದೆ. ಇಷ್ಟು ದಿನದ್ದು ಒಂದು ಥರ ನರಕ ಆದರೆ ಇನ್ಮೇಲಿಂದು ಮತ್ತೊಂದು ಥರ ನರಕ. ಒಂದೇ ಒಂದು ತುತ್ತು ಬಾಯಿಗೆ ಊಟ ಸೇರ್ತಾ ಇರಲಿಲ್ಲ. ಬರೀ ನೀರು ಕೂಡ ಕುಡಿಯೋಕ್ಕಾಗ್ತಿರ್ಲಿಲ್ಲ. ನೀರು ಕುಡಿದಿದ್ದು ಸಹ ವಾಮಿಟ್ ಆಗ್ತಾ ಇತ್ತು. ಅದರಲ್ಲೇ ಮನೆ ಕೆಲಸ, ಅಷ್ಟು ದೊಡ್ಡ ಮನೆ ಕ್ಲೀನಿಂಗ್ ಎಲ್ಲ ಮಾಡಬೇಕಿತ್ತು. ಮನೆಗೆ ಬೇಕಾಗಿದ್ದೆಲ್ಲ ತರೋರು, ತಿನ್ನೋಕೆ ಎಲ್ಲಾನು ತಂದ್ಕೊಡೋರು, ಆದರೆ ತಿನ್ನಕ್ಕಾಗಬೇಕಲ್ವಾ? ನಮ್ಮತ್ತೆದಂತೂ ಮತ್ತೆ ಅದೇ ರೋದನೆ, ಅಯ್ಯೋ ನಿನಗೆ ಬೇಕಾಗಿದ್ದೆಲ್ಲ ತಂದುಕೊಡ್ತಾರೆ, ನಮಗಾಗ ತಂದುಕೊಡೋರೇ ಇರಲಿಲ್ಲ, ನಿನಗೆ ಬರೀ ಇಷ್ಟ ಆಗ್ತಿದೆ, ನನಗಿನ್ನೂ ಕಷ್ಟ ಆಗ್ತಿತ್ತು ಅಂತ ಬರೀ ಅವರದ್ದನ್ನೇ ಹೇಳ್ಕೊಂಡು ಕೂರೋರು. ಆಗ್ತಿಲ್ಲ ಅಂತ ಬಾಯಿ ಬಿಟ್ಟು ಹೇಳಿದ್ರು ಕೂಡ ಒಂದೇ ಒಂದು ಟೈಮು ಅಡುಗೆ ತಿಂಡಿ ಏನೂ ಮಾಡ್ತಾ ಇರಲಿಲ್ಲ. ತಿಂಡಿ ಆದ ತಕ್ಷಣ ತಿಂದು ನನಗೆ ಹುಷಾರಿಲ್ಲ ಅಂತ ನಾಟಕ ಮಾಡಿಕೊಂಡು ಎದ್ದೋಗ್ತಾ ಇದ್ರು ಮಲ್ಗೋಕೆ. ನನ್ನ ಜೀವನ ಒಂದು ನರಕ ಅನಿಸಿಬಿಡಿತು ನನಗೆ. ದಿನಗಳು ಹೀಗೆ ಉರಳಿ 9 ತಿಂಗಳು ತುಂಬಿದಾಗ ಶ್ರೀಮಂತ ಮಾಡಿ ಅಪ್ಪನ ಮನೆಗೆ ಕಳಿಸಿಕೊಟ್ಟರು. ಗಂಡ್ಮಗು ಆಯಿತು. ನನಗೆ ನಾರ್ಮಲ್ ಡೆಲಿವರಿ ಆಗಿಯೇ 1 ವರ್ಷ ಅಲ್ಲೇ ಇದ್ದು ಬಾಣಂತನ ಮಾಡಿಸಿಕೊಳ್ಳೋಣ ಅಂದ್ಕೊಂಡ್ರೆ 5 ತಿಂಗಳಿಗೆ ಕರ್ಕೊಂಡು ಬಂದರು ಗಂಡನ ಮನೆಗೆ. ಮತ್ತೆ ಅದೇ ಕೆಲಸ. ರಾತ್ರಿಯೆಲ್ಲ ಮಗು ಮಲಗ್ತಾ ಇರಲಿಲ್ಲ, ನಿದ್ದೆ ಇಲ್ಲ, ಕೆಲಸ ಜಾಸ್ತಿ. ನನಗಂತೂ ಹುಚ್ಚಿಡಿಯೋದು ಒಂದೇ ಬಾಕಿ. 1 ತಿಂಗಳಿದ್ದು ಸಾಕಾಗಿ ನಾನಿರಲ್ಲ, ನಮ್ಮ ಮನೆಗೆ ಕಳಿಸಿ ಅಂತ ಕೇಳ್ಕೊಂಡ್ರು. ಕಳುಹಿಸಲೇ ಇಲ್ಲ ಮುರಾರಿ. ಯಾಕಂದರೆ ನಾನು ಮದುವೆ ಆದಾಗಿನಿಂದ ನಾನು ಎಲ್ಲಿಗೆ ಹೋಗಬೇಕು ಅಂದರೂ ನಮ್ಮತ್ತೆ ಪರ್ಮಿಷನ್ ತಗೊಳ್ಳೇಬೇಕಾಗಿತ್ತು. ಅವರು ಹೋಗು ಅಂದರೆ ಹೋಗಬೇಕಿತ್ತು, ಬೇಡ ಅಂದರೆ ಹೋಗೋ ಹಾಗೆ ಇರಲಿಲ್ಲ. ಮುರಾರಿ ಅವರಂತೂ ಅವರ ಮನೆಯವರ ಮಾತು ಮೀರಿ ಏನೂ ಮಾಡ್ತಾ ಇರಲಿಲ್ಲ. ಕೊನೆಗೆ ನಮ್ಮೂರಲ್ಲಿ ಯಾವುದೋ ಹಬ್ಬ ಇದೆ, ಕರ್ಕೊಂಡು ಬನ್ನಿ ಅಂತ ಅಪ್ಪ ಕಾಲ್ ಮಾಡಿದಾಗ ವಿಧಿ ಇಲ್ಲದೆ 1 ತಿಂಗಳು ಆದಮೇಲೆ ನನ್ನನ್ನು ಮತ್ತೆ ಕರ್ಕೊಂಡೋಗಿ ಅಮ್ಮನ ಮನೆಗೆ ಬಿಟ್ಟರು. ಪಾಪುಗೆ 1 ವರ್ಷ ಆಗೋವರೆಗೂ ಬರಲಿಲ್ಲ ನಾನು. 1 ವರ್ಷ ಆದಮೇಲೆ ಬಂದರೆ ಮತ್ತದೇ ರಾಮಾಯಣ. ಒಂದೇ ಒಂದು ದಿನವೂ ಗಂಡನ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಸಿಗಲಿಲ್ಲ ನನಗೆ. ಆದರೂ ದಿನಗಳು ಸಾಗುತ್ತಾನೇ ಇದ್ದ. ಮತ್ತೆ 2 ವರ್ಷ ಆದಮೇಲೆ ಮತ್ತೊಮ್ಮೆ ಪ್ರೆಗ್ನೆಂಟ್ ಆದೆ. ಆಗಲೂ ಅದೇ ಪರಿಸ್ಥಿತಿ. ಮಗು ನೋಡ್ಕೊಳ್ಳುವುದರ ಜೊತೆಗೆ ಮನೆ ಕೆಲಸ, ಜೊತೆಗೆ ಊಟ ಕೂಡ ಸೇರುತ್ತಿಲ್ಲ. ನನ್ನ ಪಾಡು ಆ ದೇವರಿಗೆ ಪ್ರೀತಿ.
ಹೇಗಿದ್ದ ಜೀವನ ಹೀಗಾಯ್ತು ಅಂತ ಪ್ರತಿದಿನ ಅಳೋದೇ ಆಗಿತ್ತು ನನಗೆ. ನಮ್ಮತ್ತೆ ವಿಚಾರಕ್ಕೆ ನಾನು ಮುರಾರಿ ತುಂಬ ಜಗಳ ಆಡಿ ಎಷ್ಟೋ ಸಲ ಮುರಾರಿ ನನಗೆ ಒಡೆದದ್ದೂ ಇದೆ. ಇವ್ರತ್ರ ಇಷ್ಟೆಲ್ಲ ಒಡಿಸಿಕೊಂಡು ಬೈಸ್ಕೊಂಡು ನಾನು ಯಾಕೆ ಈ ಮನೆಯಲ್ಲಿ ಇರಬೇಕು, ಮನೆ ಬಿಟ್ಟು ಹೋಗೋಣ ಅಂತ ತುಂಬ ಸಲ ಅನ್ಕೊಂಡಿದ್ದೂ ಇದೆ. ಆದರೆ ನಾನು ಮೊದಲೇ ಹೇಳಿದ ಹಾಗೆ ಮದುವೆಯಾದ ಮೇಲೆ ನನ್ನ ತಲೆಯಲ್ಲಿದ್ದದ್ದು ಒಂದೇ, ಅಪ್ಪ ಮದುವೆ ಮಾಡಿ ನೆಮ್ಮದಿಯಾಗಿದ್ದಾರೆ, ನನ್ನ ಬಗ್ಗೆ ಅವರು ಯೋಚನೆ ಮಾಡಬಾರದು, ಗಂಡ ಬಿಟ್ಟೋಳು ಅಂತ ಜನ ನಾಲ್ಕಾರು ಮಾತಾಡಬಾರದು. ಹೀಗೆ ಏನೇನೋ ಯೋಚನೆ ಮಾಡಿಕೊಂಡು ಮತ್ತೆ ಅದೇ ಜೀವನ ನಡೆಸಿದೆ. ಕೊನೆಗೆ 9 ತಿಂಗಳು ತುಂಬಿದ ನಂತರ ನನ್ನನ್ನು ನಮ್ಮ ಮನೆಗೆ ಕಳಿಸಿಕೊಟ್ಟರು. ನನಗೆ 2ನೇಯದು ಹೆಣ್ಣು ಮಗು ಆಯಿತು. ಮಗುಗೆ 5 ತಿಂಗಳಾದ ಮೇಲೆ ತೊಟ್ಟಿಲು ತಿರುಗಿಸ್ಕೊಂಡು ಹೋಗಿ ನಾನಂತೂ ಈ ಸಲ 2ನೇ ಮಗುಗೂ 1 ವರ್ಷ ಆಗೋವರೆಗೂ ಬರಲಿಲ್ಲ. ಮಗುಗೆ 1 ವರ್ಷ ಆಗಿ 2 ಮಕ್ಕಳನ್ನ ಕರ್ಕೊಂಡು ಗಂಡನ ಮನೆಗೆ ಬಂದೆ. ನಾನು ಇಲ್ಲದೇ ಇದ್ದಾಗ ಎಲ್ಲ ಕೆಲಸವನ್ನು ಮಾಡಿಕೊಂಡು ಚೆನ್ನಾಗಿ ಇರುತ್ತಾ ಇದ್ದ ನನ್ನ ಅತ್ತೆಗೆ ನಾನು ಬಂದ ತಕ್ಷಣ, ನನ್ನ ಮುಖ ನೋಡಿದ ತಕ್ಷಣ ಬರಬಾರದ ಕಾಯಿಲೆಗಳೆಲ್ಲ ಬರ್ತಾ ಇದ್ದೆವು. ಮಗನ್ನ ಸ್ಕೂಲಿಗೆ ಬೇರೆ ಸೇರಿಸಿದ್ದೆ. ಬೆಳಗ್ಗೆ ಎದ್ದು ಬೇಗ ತಿಂಡಿ ಮಾಡಬೇಕು, ಜೊತೆಗೆ ಮಗು ಬೇರೆ ನೋಡ್ಕೋಬೇಕು, ಮನೆ ಕೆಲಸ. ಒಂದಿನಾನು ಕಣ್ತುಂಬ ನಿದ್ದೆ ಮಾಡಿದ್ದೇ ಇಲ್ಲ ನಾನು. ಅದರಲ್ಲೂ ನಮ್ಮತ್ತೆ ಬೇರೆ ನನ್ನ ಮೇಲೆ ಮಾಡಬಾರದ ಆಪಾದನೆಗಳನ್ನೆಲ್ಲ ಮಾಡ್ತಾ ಇದ್ರು. ಬಾಯಿ ಬಿಟ್ರೆ ಬರೀ ಸುಳ್ಳು. ಮನೆಯಲ್ಲಂತೂ ಬರೀ ಜಗಳ. ನನಗಂತೂ ಜೀವನವೇ ಸಾಕಾಗಿ ಹೋಯಿತು. ಒಂದಿನ ಮನೆಯಲ್ಲಿ ತುಂಬ ದೊಡ್ಡ ಜಗಳವೇ ಆಯಿತು. ಅದರಲ್ಲಿ ನನ್ನ ತಪ್ಪಿಲ್ಲ ಅಂತ ಮುರಾರಿಗೆ ಮತ್ತೆ ನಮ್ಮಮ್ಮಂಗೆ ಎಲ್ಲರಿಗೂ ಗೊತ್ತಿತ್ತು. ಆದರೂ ನನ್ನನ್ನೇ ಸಮಾಧಾನ ಮಾಡೋಕೆ ನೋಡಿದಾಗ ನಾನಂತೂ ಸುಮ್ಮನೆ ಆಗಲಿಲ್ಲ. ಮದುವೆ ಆದಾಗಿಂದ ಇಲ್ಲಿಯವರೆಗೆ ನನಗೆ ಆದ ಕಷ್ಟಗಳೆಲ್ಲ ಒಟ್ಟಿಗೆ ನೆನಪಿಗೆ ಬಂದಿತ್ತು. ನಾನು ಕೂಡ ನನ್ನ ಮನಸ್ಸಲ್ಲಿ ಏನಿತ್ತು ಎಲ್ಲವನ್ನೂ ಹೇಳಿ ಮನೆ ಬಿಟ್ಟು ಹೋಗೋ ತೀರ್ಮಾನಕ್ಕೆ ಬಂದೆ. ಕೊನೆಗೆ ಮುರಾರಿ, ಬೇಡ, ಅವನ ಸ್ಕೂಲ್ ಮುಗೀಲಿ, ಈ ಸಲ ರಜಾ ಮುಗಿದ ಮೇಲೆ ಬೇರೆ ಮನೆ ಮಾಡೋಣ ಅಂತ ಹೇಳಿದ್ರು. ಆಗ ನಮ್ಮತ್ತೆ ಮಾಡಿದ ನಾಟಕ ಎಂಥದ್ದು ಗೊತ್ತಾ? ನೀನೇನಾದರೂ ಸಪ್ರೇಟ್ ಮನೆ ಮಾಡಿಕೊಂಡು ಹೋದರೆ ನಾನು ನೇಣು ಹಾಕ್ಕೊಂಡು ಸತ್ತೋಗ್ತೀನಿ ಅಂತ ನಾಟಕ ಮಾಡಿದ್ರು. ನಾನಿರೋವರೆಗೂ ನನ್ನ ಮಗನ್ನ ನೀನು ಕರ್ಕೊಂಡು ಹೋಗೋಕ್ಕೆ ಆಗಲ್ಲ ಅಂತ ಹೇಳಿದ್ರು ನನ್ನತ್ತೆ. ಅದು ಹೇಗೆ ಕರ್ಕೊಂಡು ಹೋಗ್ತೀಯಾ ನೋಡ್ತೀನಿ ಅಂತ ಚಾಲೆಂಜ್ ಕೂಡ ಮಾಡಿದ್ರು. ಮತ್ತೆ ಇನ್ನೊಂದು ವಿಷಯ ಹೇಳಿಲ್ಲ ಅಲ್ವಾ ನಾನು? ನಮ್ಮತ್ತೆ ಮದುವೆಯಾಗಿ 1 ತಿಂಗಳಿಗೆ ಗಂಡನ ಸಪ್ರೇಟ್ ಕರ್ಕೊಂಡು ಬಂದಿದ್ರಂತೆ. ಅತ್ತೆರೆಲ್ಲ ಅವರು ಸೊಸೆಯಾಗಿ ಬಂದಿದ್ದಾಗ ಮಾಡಿದ್ದನ್ನೆಲ್ಲ ಮರೆತು ಬಿಟ್ಟಿರುತ್ತಾರೆ. ಈಗ ಅವರು ಅತ್ತೆ ಅಲ್ವಾ, ಹಾಗಾಗಿ ಅತ್ತೆ ಅಂತ ತೋರಿಸ್ಕೋಬೇಕಲ್ಲ, ಅದಕ್ಕೆ ಇಷ್ಟೆಲ್ಲ ಮಾಡಿಬಿಟ್ರು. ಕೊನೆಗೆ ನಾನು ಕೂಡ ಅವರ ನಾಟಕವನ್ನೆಲ್ಲ ನೋಡಿ ಸುಮ್ಮನೆ ಆದೆ. ಸ್ಕೂಲ್ ಮುಗಿದ್ಮೇಲೆ ರಜಕ್ಕೆ ಅಂತ ಊರಿಗೆ ಹೋದವಳು ಮತ್ತೆ ನಾನು ಅತ್ತೆ ಮನೆಗೆ ಬರಲಿಲ್ಲ. ಮನೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಮಾಡಿ, ಇಲ್ಲ ಅಂದರೆ ನನ್ನ ಜೀವನ ನಾನು ನೋಡ್ಕೋತೀನಿ, ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ಟೆ. ಆಗ ಅಪ್ಪ ನನಗೆ ಸಮಾಧಾನ ಮಾಡೋಕ್ಕೆ ನೋಡಿದ್ರು. ನಿನ್ನ ಗಂಡನ ಮುಖ ನೋಡು, ಅವನು ಅವರಪ್ಪ ಅಮ್ಮನ ನೋಡಬೇಕು, ನಿನ್ನನ್ನು ನೋಡಬೇಕು, ನೀನು ಅಡ್ಜಸ್ಟ್ ಮಾಡ್ಕೋ ಅಂತ. ನಾನಂತೂ ಖಂಡಿತವಾಗಿ ಹೇಳಿಬಿಟ್ಟೆ. ಅವರು ಮನೆ ಮಾಡಲಿಲ್ಲ ಅಂದರೆ ನಾನು ನನ್ನ ಜೀವನ ನೋಡ್ಕೋತೀನಿ, ನಿಮಗೇನೋ ತೊಂದರೆ ಕೊಟ್ಕೊಂಡು ನಿಮ್ಮ ಮನೇಲೇನೂ ಇರಲ್ಲ ನಾನು, ನನ್ನ ಪಾಡಿಗೆ ನನ್ನ ಬಿಡ್ಬಿಡಿ ಅಂತ. ಆಮೇಲೆ ಅಪ್ಪ ಕೂಡ ಸುಮ್ಮನೆ ಆಗ್ಬಿಟ್ರು. ಮುರಾರಿ ಅವರು ಬೇರೆ ಬಿಸ್ನೆಸ್ ಮಾಡೋಕ್ಕೋಗಿ ತುಂಬ ಲಾಸ್ ಮಾಡ್ಕೊಂಡಿದ್ರು. ಕೊನೆಗೆ ನನ್ನ ಒಡವೆಗಳ ಇಟ್ಟು ಹಾಗೂ ಈಗೂ ಕೊನೆಗೆ ಮನೆ ಮಾಡಿಕೊಂಡು ಸಪ್ರೇಟ್ ಬಂದ್ವಿ. ಈಗ ಜೀವನ ನಿಜವಾಗೂ ನೆಮ್ಮದಿಯಾಗಿದೆ. ಏನಾದರೂ ಫಂಕ್ಷನ್ಸ್ ಇದ್ದರೆ ಅತ್ತೆ ಮನೆಗೆ ಈವಾಗಲೂ ಹೋಗ್ತೀನಿ. ಮತ್ತೆ ಮಕ್ಕಳನ್ನ ಕೂಡ ಮುರಾರಿಯವರು ವಾರದಲ್ಲಿ 2-3 ಸಲ ಕರ್ಕೊಂಡು ಹೋಗಿ ಬರ್ತಾರೆ. ಮೊದಲು ಬೇರೆ ಮನೆ ಮಾಡಿಕೊಂಡು ಕರ್ಕೊಂಡು ಹೋದ್ಲು ಅಂತ ನನ್ನ ಜೊತೆ ನಮ್ಮ ಅತ್ತೆ ಮಾವ ಇಬ್ಬರು ಮುನ್ಸ್ಕೊಂಡಿದ್ರು. ಮಗನ ಮೇಲೆ ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೊಳ್ಳಲ್ಲ. ಮಗ ಹೊಡೆದ್ರು ಬೈದ್ರು ಏನೇ ಮಾಡಿದ್ರು ಅವನು ಒಳ್ಳೆಯವನೇ. ಅವ್ರ ಕೋಪ ಏನಿದ್ರೋ ಸೊಸೆಯಾದ ನನ್ನ ಮೇಲೆ ಮಾತ್ರ. ಹಾಗಂತ ಅತ್ತೆ ಮಾವ ಏನು ಸುಖದಿಂದ ಬೆಳೆದವರು ಅಲ್ಲ, ಸುಖದ ಜೀವನ ನಡೆಸಿದವರೂ ಅಲ್ಲ, ಕಷ್ಟಪಟ್ಟ ಜೀವಗಳೇ. ಆದರೆ ಒಬ್ಬರೇ ಇದ್ದಾಗ ಸುಮ್ಮನೆ ಇರೋರು ಸೊಸೆ ಬಂದಮೇಲೆ ಸುಮ್ಮನೆ ಇರಲ್ಲ. ಹೊಂದಾಣಿಕೆ ಅನ್ನೋದು ತುಂಬ ಕಷ್ಟ. ಆದರೆ ಈಗ ಅವರು ಚೆನ್ನಾಗಿದ್ದಾರೆ, ನಾವು ಚೆನ್ನಾಗೇ ಇದ್ದೀವಿ. ಅವರು ಬರ್ತಾರೆ, ನಾವು ಹೋಗ್ತೀವಿ, ಈಗ ಚೆನ್ನಾಗೇ ಇದ್ದೀವಿ. ನಾನೇನು ಭೂಮಿ ಮೇಲೆ ಇರೋ ಅತ್ತೆರೆಲ್ಲ ಕೆಟ್ಟವರು ಅಂತ ಹೇಳ್ತಾ ಇಲ್ಲ, ಹಾಗಂತ ಎಲ್ಲ ಸೊಸೆಯರು ಒಳ್ಳೆಯವರು ಅಂತಾನೂ ಹೇಳ್ತಾ ಇಲ್ಲ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.